ದಿಕ್ಕುಗಳ ಬಗ್ಗೆ ಒಂದೇ ಪಾಠ ನೋಡ್ರಿ. ಫೆಬ್ರವರಿ ಎಷ್ಟನೇವರಿದೆ? 4ನೇ ವಾರದಾಗ ಏನೈತಿ? ಭೂಮಿ ಮತ್ತು ದಿಕ್ಕುಗಳ ಬಗ್ಗೆ ಐತಿ. ಹೌದಲ್ಲ? ಭೂಮಿ ಬಗ್ಗೆ ಹೇಳಿ ನಾ ಹೇಳ್ತೀರಿ ಎಲ್ಲರೂ. ನಾವೆಲ್ಲರೂ ವಾಸ ಮಾಡತ್ತೇವಲ್ಲ, ಅದೇನದೆ? ಭೂಮಿ. ನಾವೆಲ್ಲರೂ ಇಲ್ಲೇ ವಾಸ ಮಾಡತ್ತೇವಿಲ್ಲ, ಅದು ಭೂಮಿ. ಭೂಮಿ ಮೇಲೆ ಏನೈತಿ? ಒಂದು ಗ್ರಹ. ಭೂಮಿ ಒಂದೇನದ? ಗ್ರಹ. ಭೂಮಿ ಒಂದು ಗ್ರಹ. ಆ ಭೂಮಿ ಮೇಲೆ ನಾವೆಲ್ಲ ಉಸಿರಾಡಬಹುದು. ಗಾಳಿ ತಗೊಂತೇವಿಲ್ಲ, ಕುಡಿಯು ಬೇಕಾಗುವ ನೀರು, ಮತ್ತೇನ್ ತಗೊಂತೇವೆ? ತಿನ್ನಲು ಬೇಕಾದ ಆಹಾರ, ಬೆಳಕು ಎಲ್ಲವನ್ನ ಏನ್ ಮಾಡ್ತೈತಿ? ಭೂಮಿ ನಮ್ಗೆ ಕಲ್ಪಿಸ್ಕೊಡ್ತೈತಿ. ಹೌದಾ? ಈ ಜೀವಿಗಳನ್ನು ಇದೊಂದೇನದ? ಇದು ಜೀವಗಳನ್ನು ಹೊಂದಿರುವ ಒಂದು ಏಕೈಕ ಗ್ರಹ. ಇದೇನ್ ಮಾಡ್ತಾರೆ? ಭೂಮಿ ಐತಿಲ್ಲ, ಅದೊಂದು ಜೀವಿಗಳನ್ನು ಹೊಂದಿರುವ ಒಂದು ಗ್ರಹ ಏಕೈಕ ಗ್ರಹ ಅಂತ. ಅಂದ್ರೆ ನಾವೆಲ್ಲರೂ ವಾಸ ಮಾಡ್ತೇವಲ್ಲ, ಜೀವಿಗಳು ಮೊದಲ, ಅದಕ್ಕ ಅದೊಂದು ವಾಸಿಸುವುದ ಏನದ? ಗ್ರಹ ಭೂಮಿ ಅಂತ. ಇದು ಸೂರ್ಯನಿಂದ ದೂರ ಇರ್ತದಂತ. ಎಷ್ಟನೇ ಗ್ರಹ? ಸೂರ್ಯನಿಂದ ಎಷ್ಟು ದೂರ ಐತಿದ? ಎಷ್ಟನೇ ಗ್ರಹ? 3ನೇ ಗ್ರಹ. ಮಾತ್ರ ಐತಲ್ಲ, ಅದಕ್ಕೆ 3ನೇ ಗ್ರಹ ಐತೆ. ಭೂಮಿ ಐತಲ್ಲ, 3ನೇ ಗ್ರಹ. ಇದು ಭೂಮಿ ಬಗ್ಗೆ ಗೊತ್ತಾಯ್ತ? ಭೂಮಿ ಮೇಲೆ ಎಲ್ಲ ನಾವ್ ಏನ್ ಮಾಡ್ತೀವಿ? ಎಲ್ಲಾರು ವಾಸ ಮಾಡ್ತೇವೆ. ಅಂದ್ರೆ ಏನು? ಉಸಿರಾಡ್ತೇವಿ, ಊಟ ಮಾಡ್ತೇವಿ, ನೀರ್ ಎಲ್ಲ ದೊರಕತಿ ಭೂಮಿ ಮ್ಯಾಗ. ನಾವ್ ಮ್ಯಾಲ ಹೋದ್ರೆ ಏನು ಸಿಗೋದಿಲ್ಲ. ಹೌದಲ್ಲ? ಅಲ್ಲಿ ಐಸ್ ಇರಂಗಿಲ್ಲಪ್ಪ. ಅಲ್ಲಿ ಗಾಳಿ ಉಸಿರಾಡ್ಸಕ್ ಗಾಳಿನೇ ಇರಂಗಿಲ್ಲ. ಅದಲ್ಲ? ಈ ಭೂಮಿ ಮ್ಯಾಗ ಎಲ್ಲಾನು ಉಸಿರಾಡ್ಸೋ ಆಹಾರ, ತಿನ್ನುವುದು ಎಲ್ಲ ಸಿಗ್ತೈತಿ. ಇದು ಭೂಮಿ ಅಂತಾರ. ದಿಕ್ಕುಗಳು ಅಂದ್ರೆ ಗೊತ್ತೈತಿ? ದಿಕ್ಕುಗಳು ಎಷ್ಟದಾವ? 4 ದಿಕ್ಕುಗಳು. ದಿಕ್ಕುಗಳು ಯಾವ್ಯಾವ ಗೊತ್ತೈತಿ? ಈಗ ಹೇಳ್ಕೊಟ್ಟೇನಿ. ಯಾವ ದಿಕ್ಕುಗಳು? 4 ಹೋದ. ಯಾವ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇವೇನಿವೆ? 4 ದಿಕ್ಕುಗಳು. ಗೊತ್ತೈತೆ? ದಿಕ್ಕುಗಳ ಬಗ್ಗೆ ಗೊತ್ತೈತೆ?